ಇವತ್ತು ನಾವು ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ವತಿಯಿಂದ ಮಾನ್ಯ ಜಿಲ್ಲಾಧ್ಯಕ್ಷರಿಗೆ ಜಿಲ್ಲಾಧಿಕಾರಿಗಳೊಂದು ಮನವಿ ಕೊಟ್ವಿ. ಯಾಕಂದ್ರೆ ಈಗೇನು ಈ ಮನವಿ ಸರಫ್ ಬಜಾರ್ ರೋಡ್ ಏನು ಕಾಮಗಾರಿ ಸ್ಟಾರ್ಟ್ ಆಗೈತಲ್ಲ, ಆ ಕಾಮಗಾರಿ ವತಿಯಿಂದ ಆಗುತ್ತಿರೋದ್ರಿಂದ ನಮ್ಮ ಜನರಿಗೆ ಆಗ್ತಿರೋ ತೊಂದರೆಗಳು ಕೂಡ. ಒಂದು PLD ಕಡೆ ಹೋಗೋಕೆ ಒನ್ ವೇ ಮಾಡಿದ್ದು ಸರಫ್ ಬಜಾರ್ ರೋಡ್ ಇತ್ತು, ಅದೇ ಬಂದ್ ಆಗಿದ್ದಕ್ಕೆ ಈಗೆಲ್ಲರೂ ಮಂದಿ ಮಿಲನ್ ಬಾರ್ ಮುಂದಿನ ರೋಡ್ಲೇ ಹೊಂಟಾರ. ಅಲ್ಲಿ ಎಲ್ಲ ಬಾಂಡೆದ ಅಂಗಡಿಯವರು ಇತ್ತು, ಎರಡೂ ಕಡೆ ಟೂ ವೀಲರ್ ಇದ್ದಿದ್ದಕ್ಕೆ ಅಲ್ಲಿ ಟ್ರಾಫಿಕ್ ಯಾವಾಗಲೂ ಪ್ರಾಬ್ಲಮ್ ಆಗತ್ತೈತಿ, ಫ್ಲೋ ಆಗತ್ತೈತಿ. ಸೊ ಅವ್ರು ತಾತ್ಕಾಲಿಕವಾಗಿ ಅಲ್ಲಿದ್ದು ಏನು ಟೂ ವೀಲರ್ ಪಾರ್ಕಿಂಗ್ ಅದಾವೆ ಎರಡೂ ಕಡೆಯಿಂದ ಅದನ್ನು ರಿಮೂವ್ ಮಾಡಿಸ್ಬಿಟ್ಟು ಅದೇ ರೀತಿ ಅಂಗಡಿಗಾರರು ಏನು ತಮ್ಮ ಮುಂಗಟ್ಟಲ್ಲಿ ತಮ್ಮ ಸಾಮಾನುಗಳು ಕೂಲರ್ಗಳಾಯ್ತು ಬಾಂಡೆಗಳಾಯ್ತು ಇಟ್ಟಿದ್ರಲ್ಲ ಅವನು ತೆಗೆಸ್ಬೇಕು. ಅಂದರೆ ನಾವೇನು ನಾವು ಅವ್ರ ಪರ್ಮನೆಂಟ್ ತೆಗೆಸೋದು ಹೇಳಿಲ್ಲ, ಈ ಕೆಲಸ ಮುಗಿತನ ತಾತ್ಕಾಲಿಕವಾಗಿ ತೆಗೆಸ್ಬೇಕು. ಅದೇ ರೀತಿ ಸಿದ್ದೇಶ್ವರ ಗುಡಿ ರೋಡು ಏನು ನಮ್ಮದು ಗಾಂಧಿ ಚೌಕಿಂದ ಏನು ನಮ್ಮ ಕೋಟೆಗೋಡಿ ತನ್ನ ರೋಡ್ ಅದಲ್ಲ, ಅದು ಒನ್ ವೇ ಐತಿ, ಅದನ್ನು ಟೂ ವೇ ಒಳಗೆ ಕನ್ವರ್ಟ್ ಮಾಡಬೇಕು. ಸಿದ್ದೇಶ್ವರ ಗುಡಿಯಿಂದ ಏನು ಗಾಂಧಿ ಚೌಕ್ ತನಕ ಒಂದು ಸೈಡ್ ಕಾರ್ ಪಾರ್ಕಿಂಗ್ ಐತಲ್ಲ, ಆ ಕಾರ್ ಪಾರ್ಕಿಂಗ್ನ ತಾತ್ಕಾಲಿಕವಾಗಿ ಬಂದ್ ಮಾಡಿಸ್ಬೇಕು. ಯಾಕಂದ್ರೆ ಒಂದು ಕಾರ್ ಅಲ್ಲಿ ಬಂದು ಪಾರ್ಕ್ ಮಾಡಿ ಹೊರಗೆ ತೆಗಿಯೋ ಟೈಮ್ನಾಗ ಹಿಂದೆ 3-4 ಕಾರ್ ನಿಂತು ಅಟ್ಲೀಸ್ಟ್ ಒಂದು ಗಾಡಿ ಹೊರಗೆ ಬರ್ಬೇಕಾದ್ರೆ ಒಂದು 10 ನಿಮಿಷ ಟೈಮ್ ತೊಗೊತೈತಿ. ಪ್ಲಸ್ ಅದೇ ರೀತಿ ಅದರ ಅಪೋಸಿಟ್ ಟೂ ವೀಲರ್ ಪಾರ್ಕಿಂಗ್ ಕೂಡ ಹಾಕತ್ತಾರೆ. ಸೊ ಎರಡೂ ಕಡೆ ಅದು ಅರೌಂಡ್ 70-75 ಫೂಟಿದ ರೋಡ್ ಅದು 20 ಫೂಟಿಗೆ ತಂದಿಟ್ಟಾರೆ. ಸೊ ಅದನ್ನು ತೆಗೆದು ಬಿಟ್ಟು ಟೂ ವೇ ಮಾರ್ಗ ಕೊಟ್ಟರೆ ಈ ನಮ್ಮದೇನು ಸರಫ್ ಬಜಾರ್ ರೋಡಿಂದ ಆಗೋ ತೊಂದರೆಗಳು 90% ಕಡಿಮೆ ಆಗ್ತಾವೆ ಅಂತ ನಮ್ಮದೊಂದು ತಿಳಿವು ಐತಿ. ಅದರ ಸಂಬಂಧ ನಾವು ಇಲ್ಲಿ ಬಂದು ಮನವಿ ಕೊಟ್ಟಿವಿ. ಅದೇ ರೀತಿ ಆರಕ್ಷಕರು ಆಲ್ಮೋಸ್ಟ್ ಅಲ್ಲಿ ಒಂದು ಕಡೆ ನಿಂತು ಟ್ರಾಫಿಕ್ನ ಫ್ರೀಯಾಗಿ ಫ್ಲೋ ಮಾಡೋಕ್ಕೆ ಟ್ರೈ ಮಾಡಬೇಕು. ಅದೇ ರೀತಿ ನಮ್ದು ಅಟಲ್ ಬಿಹಾರಿ ವಾಜಪೇಯಿ ರೋಡು ಪೂರಾ ಜಾಮ್ ಇರ್ತಿತ್ತು, ದಂಡಿತನ ಅದು ಒಂದು ಸ್ವಲ್ಪ ಕ್ಲಿಯರ್ ಮಾಡಿದ್ರೆ ಸರಫ್ ಬಜಾರ್ ರೋಡ್ ಮುಗಿತನ ಯಾವುದೂ ಟ್ರಾಫಿಕ್ ತೊಂದರೆ ಆಗಲಾರ್ದಂಗೆ ನಾವು ಬರುವಂಥ ದಿನದೊಳಗೆ ಕ್ಲಿಯರ್ ಮಾಡ್ತೀವಿ. ಗಾಂಧಿ ಚೌಕದಾಗೂ ಹಳ್ಳಿಯಿಂದ ಬಂದಿದ್ದೆಲ್ಲ ಗಾಂಧಿ ಚೌಕಿಗೆ ಬರ್ತೈತಿ, ಅಲ್ಲಿ ಅವರು ಅಡ್ಡತಿರ ನಡೀತಿರ್ತಾರೆ. ಅಲ್ಲೊಂದು ಸ್ವಲ್ಪ ಜಿಬ್ರಾ ಕ್ರಾಸಿಂಗ್ ಅದು ಕರೆಕ್ಟಾಗಿ ಮಾಡಿಬಿಟ್ಟು ಆರಕ್ಷಕರು ಅವ್ರ ಮೇಲೆ ಒಂದು ಗಮನ ಇಟ್ಟು ಅವೇರ್ನೆಸ್ ಮೂಡಿಸಿ ಆಟೋಗಳನ್ನು ಒಂದು ಲೈನ್ ಪ್ರಕಾರ ಅವ್ರನ್ನ ಮೂವ್ ಮಾಡೋಕ್ಕೆ ಹೇಳ್ಬಿಟ್ರೆ ಒಂದು ನಮ್ಮ ಬಿಜಾಪುರ ನಗರದಾಗಿರುವಂಥ ಟ್ರಾಫಿಕ್ ಸಮಸ್ಯೆ 90% ಕ್ಲಿಯರ್ ಆಗ್ತೈತೆ ಅಂತ ನಮ್ಮದೊಂದು ಮನವಿ ಕೊಡ್ತೀವಿ ನಾವು. ಸರ್, ನಿಮ್ಮ ಹೆಸರು? ಸಂದೀಪ್ ಪಾಟೀಲ್, ಭಾರತೀಯ ಜನತಾ ಪಾರ್ಟಿ ವಿಜಯಪುರ ನಗರ ಮಂಡಳ ಅಧ್ಯಕ್ಷ.